ದೀಪು ಸತ್ತಿಲ್ಲ, ಅವಳು ಇನ್ನೂ ಬದುಕೇ ಇದ್ದಾಳೆ ಅಂತ ಅನ್ಕೊಂಡಿರೋರು ಅದು ಯಾಕೆ ಇನ್ನೊಂದು ಮದುವೆಗೆ ಒಪ್ಕೊಂಡ್ರಿ ಅಳಿ ಅಂದ್ರೆ? ನಾನು ನಮ್ಮ ಮನೆಯವರು ನಿಮ್ಮನ್ನ ಎಲ್ಲೋ ಇಟ್ಟಿದ್ವಿ, ಸಿಕ್ಕಿದ್ರೆ ನಿಮ್ಮಂತ ಅಳಿಯನೇ ಸಿಗ್ಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಿದ್ವಿ. ಆದರೆ ಇವತ್ತು ನೀವು ಎಲ್ಲರ ಥರ ಸಾಧಾರಣ ವ್ಯಕ್ತಿ ಅಂತ ಗೊತ್ತಾಯಿತು. ಗಂಡ ಸತ್ರೆ ಹೆಣ್ಣಿಗೆ ವಿಧವೆ ಪಟ್ಟ ಕಟ್ತಾರೆ, ಆದರೆ ನೀವು ಇನ್ನೊಂದು ಮದುವೆ ಆಗಕ್ಕೆ ಹೊರಟಿದ್ದೀರ. ಹೆಣ್ಣಿಗೊಂದು ನ್ಯಾಯ, ಗಂಡಿಗೊಂದು ನ್ಯಾಯ ಅಲ್ವಾ? ನೋಡಿ, ಚಿರು ಬಗ್ಗೆ ಇಲ್ದಿರ ಅಪಾದ ಎಲ್ಲ ಹೊರಿಸ್ಬೇಡಿ. ಅವ್ನು ಈಗಲೂ ದೀಪನ್ ಹಚ್ಕೊಂಡಿದ್ದಾನೆ. ಹಾಗಾದ್ರೆ ಅಳಿಯಂದಿರಿಗೆ ತಲೆ ಕೆಡಿಸಿ ಅವ್ರಿಗೆ ಬಲವಂತವಾಗಿ ಇನ್ನೊಂದು ಮದುವೆ ಮಾಡಿಸಕ್ ಹೊರಟಿರೋದು ನೀವು ಅಲ್ವಾ? ಅತ್ತೆ ಪ್ಲೀಸ್, ನಾನು ಒಪ್ಕೊಂಡಿದ್ರಲ್ಲಿ ಅದಕ್ಕೆ ಮಾತ್ರ ಪಾತ್ರ ಇಲ್ಲ, ಅದಕ್ಕಪ್ಪನೂ ಕಾರಣ. ಹೋ, ಇದರಲ್ಲಿ ಬೀಗ್ರ ಪಾತ್ರನೂ ಇದೆಯಾ? ನಿಮ್ಮನ್ನ ಬೀಗ್ರಾಗಿ ಪಡೆದಿದ್ದಕ್ಕೆ ಸಾರ್ಥಕ ಆಯ್ತು. ದೀಪ ಸತ್ತಿಲ್ಲ, ಅವಳು ದಿಶಾ ರೂಪದಲ್ಲಿ ಜೀವಂತವಾಗಿದ್ದಾಳೆ ಅಂತ ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ಬೇಗ್ರೆ? ಚಿರುಗೆ ದಿಶಾ ರೂಪದಲ್ಲಿರೋ ದೀಪ ಮತ್ತೆ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ಈ ಮದುವೆಗೆ ಒಪ್ಪಿದ್ದೀನಿ. ಅವ್ರ ಪರಿಸ್ಥಿತಿ ನೋಡಿ ಅವ್ರ ಆಸೆ ಪ್ರಕಾರ ಈ ನಿರ್ಧಾರ ತಗೋಬೇಕಾಯ್ತೆ ಹೊರತು ಬೇರೇನೂ ಕಾರಣ ಇಲ್ಲ. ಏನಳಿ ಅಂದರೆ, ಒಂದು ವೇಳೆ ನಿಮ್ಮ ಜಾಗದಲ್ಲಿ ದೀಪು ಇದ್ದು ನೀವಿಲ್ಲದೆ ಹೋದಾಗ ನನ್ನ ಮಗಳಿಗೆ ನಾವು ಮದುವೆ ಮಾಡ್ಸಕ್ಕೆ ಹೊರಟಿದ್ರೆ ನಿಮ್ಮ ಮನೆಯವರೆಲ್ಲ ಸುಮ್ಮನೆ ಇರ್ತಿದ್ರ? ಗಂಡ ಹೆಂಡತಿ ಮಧ್ಯದಲ್ಲಿ ಯಾರೋ ಒಬ್ರು ತೀರ್ ಹೋದಾಗ ಅವ್ರ ನೆನಪಲ್ಲೇ ಜೀವನ ಪೂರ್ತಿ ಕಳಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಇನ್ನೊಂದು ಮದುವೆ ಆಗೋ ಸ್ವಾತಂತ್ರ್ಯನೂ ಇದೆ. ಆದರೆ ನನ್ನ ಮಗಳು ಸತ್ತು 1 ತಿಂಗಳೂ ಆಗಿಲ್ಲ. ನಿಮ್ಮ ಮನೆಯವ್ರು ಯಾರು ಅವಳು ಕಾರ್ಯನೂ ಮಾಡಿಲ್ಲ. ತಾವು ಕಾರ್ಯ ಮಾಡಕ್ಕೆ ಹೊರಟಾಗ ನೀವೇ ಬಂದು ತಡೆದಿದ್ರಿ. ಯಾರೊಬ್ರು ಶ್ರದ್ಧಾಂಜಲಿನೂ ಸಲ್ಲಿಸಿಲ್ಲ. ಅಂಥದ್ರಲ್ಲಿ ಇಷ್ಟು ಬೇಗ ಯಾವ ಪುರುಷೋತ್ತಕ್ಕೆ ಮದುವೆ ಆಗ್ತಿದ್ದೀರಾ? ಇದು ನಿಮಗೆ ಸರಿ ಅನ್ಸುತ್ತಾ? ನ್ಯಾಯ ಅನ್ಸುತ್ತಾ? ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ನಾನು ಈ ಮದುವೆ ನಡೆಯಕ್ಕೆ ಬಿಡೋದಿಲ್ಲ. ದಿಶಾನ ಮದುವೆ ಆಗಲ್ಲ ಅಂತ ಅಳಿಯಂದ್ರು ಹೇಳೋವರೆಗೂ ನಾನು ಇಲ್ಲೇ ಧರಣಿ ಕೂತಿರ್ತೀನಿ.